ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಪೊಲೀಸ್ ಅಧಿಕಾರಿಗಳಾದ ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ, ಕ್ರೈಂ ಪಿಎಸ್ಐ 4 ಜನರ ನೇತೃತ್ವದಲ್ಲಿ ಮಹಾಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆಯನ್ನ ಯಶಸ್ವಿ ಕಂಡ ಅಧಿಕಾರಿಗಳು ತಾಲೂಕಿನಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲದೆ ತಮ್ಮ ಸಿಬ್ಬಂದಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ದೇವರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ದಾರಿ ತೋರಿಸಿಕೊಟ್ಟ ಸಂವಿಧಾನ ಶಿಲ್ಪಿ ಜಯಂತಿ ಅಥಣಿ ತಾಲೂಕಿನಲ್ಲಿ ಸರ್ವ ಸಮಾಜದ ಮುಖಂಡರನ್ನ ಮನಸ್ಸು ಗೆದ್ದು ಅದ್ಧೂರಿಯಾಗಿ ಬಾಬಾ ಸಾಹೇಬರ ಆಚರಣೆಯಲ್ಲಿ ಯಶಸ್ವಿಯಾಗಿಗೊಳಿಸಲಾಯಿತು. ಅದರಂತೆಯೇ ಇವತ್ತಿನ ದಿನ ಸಾಯಂಕಾಲ 5 ಗಂಟೆ ಸುಮಾರಿಗೆ ಅದ್ಧೂರಿಯಿಂದ ತಾಲೂಕಿನ ಯುವ ಪೀಳಿಗೆಯನ್ನ ಹಿಡಿದುಕೊಂಡು ಹಿರಿಯ ನಾಗರಿಕರವರೆಗೆ ಘೋಷಣೆಗಳ ಮೂಲಕದಿಂದ ಭವ್ಯವಾದ ಮೆರವಣಿಗೆ ಕೂಡ ಜರುಗಲಿದ್ದು, ಆ ಮುಂದಾಲೋಚನೆಗಾಗಿ ತಮ್ಮ ಸಿಬ್ಬಂದಿಗಳನ್ನು ಕರೆಸಿ ಕಡ್ಡಾಯವಾಗಿ ಮೆರವಣಿಗೆಯಲ್ಲಿ ಶ್ರದ್ಧೆಯಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕು. ಕೆಲವು ಕಿಡಿಗೇಡಿಗಳಿಂದ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ತಮ್ಮ ಸಿಬ್ಬಂದಿ ವರ್ಗಕ್ಕೆ ಸೂಚನೆ ನೀಡಿದ್ದಾರೆ. ಒಂದು ಬಾರಿ ನಮ್ಮ ದೇವರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಪ್ಪು ಚುಕ್ಕೆ ತರುವ ಕೆಲಸ ಯಾರಾದರೂ ಮಾಡಿದ್ರೆ ಯಾವುದೇ ಮುಲಾಜಿಲ್ಲದೆ ಅವರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು. ಅಥಣಿ ಮತಕ್ಷೇತ್ರ ಅಂತ ಹೇಳಿದ್ರೆ ಇದು ಒಂದು ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅವರು ಭೇಟಿ ನೀಡಿದ ಸ್ಥಳವಾಗಿದ್ದು, ಅದಕ್ಕೆ ಯಾವುದೇ ರೀತಿ ಧಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು ಎಂದು ತಮ್ಮ ಸಿಬ್ಬಂದಿಗಳಿಗೆ ಸಲಹೆ ಸೂಚನೆಯನ್ನ ನೀಡಿದ್ದಾರೆ. ಇವತ್ತಿನ ದಿನ ತಾಲೂಕು ಆಡಳಿತದ ವತಿಯಿಂದ ಆಚರಣೆ ಮಾಡಿದ ಜಯಂತಿ ಆಚರಣೆ ಪೊಲೀಸ್ ಪಾತ್ರ ಸಹ ಮುಖ್ಯವಾಗಿದ್ದು, ಅದರ ಭಾಗವಾಗಿ ಡಿವೈಎಸ್ಪಿ, ಸಿಪಿಐ, ಪಿಎಸ್ಐಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಅಥಣಿಯ ಜನರು ಖುಷಿಯಾಗಿ ಜೈ ಭೀಮ್ ವಂದನೆ ಹೇಳಿದ್ದಾರೆ.